ನಾವಿವತ್ತು ನೇತ್ರಾವತಿ ಟ್ರೆಕ್ಕಿಂಗ್ ಬಂದಿದ್ದೀವಿ. ವೀಕೆಂಡ್ ಗೆಟ್ ಅವೇ. ಏನು ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಬೆಳಗ್ಗೆಯಿಂದ ಫುಲ್ ಫಾಗ್ ಕವರ್ ಆಗಿತ್ತು. ನಾವು ಅರ್ಲಿ ಮಾರ್ನಿಂಗ್ 3:30 ಹೊರಟಾಗ ಹಾಸನಿಂದ ಹೊರಟಿದ್ದು ನಾವು. ಫುಲ್ ಫಾಗ್ ಇತ್ತು ಆನ್ ದಿ ವೇ ಬರಬೇಕಾದ್ರೂ. ಇವಾಗ ನೋಡ್ತಾ ಇದ್ದೀರಾ ನೀವು, ಎಲ್ಲ ಫಾಗ್ ಕ್ಲಿಯರ್ ಆಗ್ತಾ ಇದೆ. ಸಖತ್ತಾಗಿದೆ ವ್ಯೂ. ನಾವು ಮಾರ್ನಿಂಗ್ ಒಂದು 6:45ಗೆ ಇಲ್ಲಿ ರೀಚ್ ಆದ್ವಿ ಬಾಟಮ್ ಆಫ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಅಲ್ಲಿ ನಮ್ಗೆ ಗೊತ್ತಿರೋರ ಹತ್ರ ಬ್ರೇಕ್ಫಾಸ್ಟಿಗೆ ಹೇಳಿದ್ವಿ. ಅಲ್ಲಿ ಸಖತ್ತಾಗಿರೋ ಚಿತ್ರಾನ್ನ, ಆಮೇಲೆ ನೀರು ದೋಸೆ, ಆಮೇಲೆ ಶಾವಿಗೆ ಕಾಯಿ ಹಾಲು ತಿಂದ್ಕೊಂಡು ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟಿಂಗಿಂದ ಅಲ್ಲಿ ನಿಮಗೆ ಆಟೋ ಮತ್ತು ಜೀಪ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಯಾರಿಗೆ ಸ್ಟಾರ್ಟಿಂಗಿಂದ ನಡೆಯೋಕ್ಕಾಗೋದಿಲ್ಲ, ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿವರೆಗೂ ಇದೆಯೋ ಸೊ ದೇ ಕ್ಯಾನ್ ಚೂಸ್ ಟು ಆಪ್ಟ್ ಆಟೋ ಆರ್ ಜೀಪ್. ಬಟ್ ನಾವು ಪಾರ್ಕಿಂಗ್ ಹತ್ರನೇ ಕಾರ್ ನಿಲ್ಲಿಸಿ ಚೂಸ್ ಟು ವಾಕ್. ನಾವು 3 ಕಪಲ್ಸ್ ಬಂದಿದ್ದೀವಿ. ಸೊ ಕಸಿನ್ ಮತ್ತು ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದಾರೆ ಕಂಪ್ನಿ ಕೊಡೋದಕ್ಕೆ. ಸೊ ದಿಸ್ ಇಸ್ ಅವರ್ ಸೆಕೆಂಡ್ ಟ್ರೆಕ್ ಆ್ಯಸ್ ಎ ಗ್ರೂಪ್. ಅಲ್ಲಿ ನೋಡಿ ಮುಂದೆ ಹೋಗ್ತಾ ಇದ್ದಾರೆ. ಹಾಂ ಇವರೊಬ್ಬರು ಕಪಲ್ ಜಾಯ್ನ್ ಆಗಿದ್ರು ನನ್ನ ಜೊತೆ, ಫಿಟ್ನೆಸ್ ಕಪಲ್. ಇವರು ಅನುಷಾ, ಅವರು ಶ್ರವಣ್. ನನ್ನ ಜಿಮ್ಗೆ ಸೇರಿಸಿದೆ ಇವರು. ಜಿಮ್ಗೆ ಹೋಗಿ ಅಡಿಡಾಸ್ ಸ್ಟ್ರೆಂತ್ ಪ್ಲಸ್ HRX ವರ್ಕೌಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ಇವರು. ಸೊ ಅವರಿಂದ ನಾವು ಸ್ವಲ್ಪ ಮೋಟಿವೇಟ್ ಆಗಿ ಎಕ್ಸಸೈಸು, ಆಮೇಲೆ ಫಿಟ್ನೆಸ್ಸು, ಪ್ರೋಟೀನ್ ಅಂತೆಲ್ಲ ಫುಲ್ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಒಳ್ಳೆ ಸ್ಟೋರಿ ಹೇಳ್ತಾರೆ ಮಾತ್ರ ಅವರು. ಇವಾಗ ನಾವು ಆಲ್ಮೋಸ್ಟ್ ಎಷ್ಟು 1 ಅವರ್ ಟ್ರೆಕ್ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ನೇತ್ರಾವತಿ ಟ್ರೆಕ್ಕಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ನೇತ್ರಾವತಿ ಬೇಸ್ ಕ್ಯಾಂಪ್. ಟಿಕೆಟ್ಸ್ ತಗೋಬೇಕು, ಹಾಗೆ ಒಬ್ಬರು ಗೈಡ್ನು ತಗೊಳ್ಲೇಬೇಕು. ಟಿಕೆಟ್ ಬುಕ್ ಮಾಡಬೇಕು ದ ಫಾರೆಸ್ಟ್ ಎಂಟ್ರಿ. ಸೊ ದಿನಕ್ಕೆ ಇಷ್ಟು ಒಂದು 300 ಮೆಂಬರ್ಸ್ ಏನೋ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ ಸೈಟಲ್ಲಿ. ಆ್ಯಂಡ್ ಒಂದು ಟಿಕೆಟ್ಗೆ ಒನ್ ಟಿಕೆಟ್ಗೆ 500 ರುಪೀಸ್ ಆಗುತ್ತೆ. ಹಾಗೆ ಇಲ್ಲಿ ಒಬ್ಬರನ್ನ ಗೈಡ್ ಆಗಿ ತಗೋಬೇಕು. ಆ್ಯಂಡ್ ಗೈಡ್ ಚಾರ್ಜಸ್ ಇಸ್ 1000 ರುಪೀಸ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಇಸ್ ದಿ ನೇತ್ರಾವತಿ ಬೇಸ್ ಕ್ಯಾಂಪ್. ನನಗೆ ಒಂದು ಪಾಯಿಂಟಲ್ಲಿ ಒಂದು ಎಮ್ಮೆ ಆಯಿತಾ, ರೋಡಲ್ಲಿ ಈ ಕಡೆ ಫೇಸ್ ಮಾಡ್ಕೊಂಡು ಎಮ್ಮೆ ದೂರದಲ್ಲಿದೆ. ಅದು ನಂಗೆ ದೂರ ಒಂದು ಕ್ಷಣಕ್ಕೆ ಹುಲಿ ಥರ ಕಾಣಿಸ್ತು. ನನ್ನ ಬಾಡಿ ಫುಲ್ ಒಂದು 2 ಸೆಕೆಂಡ್ಸ್ ಫುಲ್ ಕೋಲ್ಡ್ ಆಗೋಯ್ತು. ನನಗೆ ಹೇಳಕ್ಕೂ ಭಯ.
ಡಿಫ್ರೆನ್ಸ್ ಅನಿಸ್ತಿದೆ ಏನಾದರೂ? ಆರಾಮಾಗಿ ಮಾಡಿ, ನಡೆಯುವಾಗಲೂ ಅಷ್ಟೇ ನಿಧಾನಕ್ಕೆ ಹೆಜ್ಜೆ ಇಡ್ತಾ ಅದೇ ಟ್ರಿಕ್ ಫಾಲೋ ಮಾಡಿ ಸೆಟ್ ಆಗ್ಬಿಡುತ್ತೆ. ಹೋಟೆಲ್ ಇಸ್ಕೊಂಡು ಸಾಕು. ನಂದು ಬಾರ ಇಲ್ಲಿ ಟ್ರೆಕ್ ಮುಗಿಸಿರೋ ಯಾರ್ಯಾರು ಅಂತ ಫೋಟೋ ತೆಗಿತಾ ಇದೀವಿ. ಬಾ ಇಲ್ಲಿ, ಅವ್ರು ಯಾರ ಬೇರೆಯವರು ಬಾ.